ಹೊಂದಾಣಿಕೆ ರಾಜಕೀಯ ಬಂದಾಗ ಭದ್ರಾವತಿ ಅಂದ ತಕ್ಷಣ ಮತ್ತೊಂದು ನೆನಪು ಬಂತು. ಇಷ್ಟು ವರ್ಷ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ MLA ಜೊತೆ ಹೊಂದಾಣಿಕೆ ಮಾಡ್ಕೊಂಡಿಲ್ವ ಇವರು? ಭದ್ರಾವತಿನಲ್ಲಿ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಡ್ಲಿ ನೋಡೋಣ. ಇಲ್ಲಿ ಜಾತಿನ ಬಳಸ್ಕೋತಾರೆ, ಲಿಂಗಾಯತರು ಕೊಡಿ ಅಂತ ಸಂಗಮೇಶ್ MLA ಅವರನ್ನು ತಗೋತಾರೆ. ಅಲ್ಲಿ ನಾಗರಾಜ್ ಗೌಡ ಅಂತ ಸಾಧು ಹುಡುಗನ ತುಳಿತಾರೆ. ಅವ್ರಿಗೆ ಲಾಭ ಆತ ಲಿಂಗಾಯತರನ್ನು ಬಳಸ್ಕೊಳ್ಳೋದು, ಅವ್ರಿಗೆ ನಷ್ಟ ಆಗತ್ತೆ ಅಂತ ಗೊತ್ತಾಯ್ತಾ? ಅವ್ನು ಬೆಳೆದ್ಬಿಟ್ರೆ ಮತ್ತೆ ನಮ್ಗೆ MLA ಹೋಗುತ್ತೆ ಅಂತ ಅಂದ್ಕೊಂಡು ಹೊಂದಾಣಿಕೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಇವೆಲ್ಲ ಸಾರ್ವಜನಿಕರಿಗೆ ಚರ್ಚೆ ಬರಬೇಕು ಅನ್ನೋಂಥ ಉದ್ದೇಶಕ್ಕೇನೆ ಚುನಾವಣೆ ನಿಂತಿರೋದು. ಇಲ್ಲ ಅಂತ ಹೇಳಿ ಹೊಂದಾಣಿಕೆ ನಾವು ಭದ್ರಾವತಿನಲ್ಲಿ ಸಂಗಮೇಶ್ ಜೊತೆ ನಾವು ಹೊಂದಾಣಿಕೆ ಮಾಡಿಕೊಂಡೇ ಇಲ್ಲ ಇಷ್ಟು ವರ್ಷ. ನನಗೆ ಗೊತ್ತಿದ್ರೆ ತಾನೆ, ನಾನು MP ಅಲ್ಲ, ನಾನು ನೋಡಿಲ್ಲ, ಗೊತ್ತಿಲ್ಲ. ಹೊಂದಾಣಿಕೆ ಅವ್ರು ಮಾಡಿಕೊಂಡಿದ್ದು. ನನಗೆ ಭದ್ರಾವತಿ ಹೋದ ಬಾಯ್ಬಿಟ್ಟೆಲ್ಲ ಹೇಳ್ತಾ ಇದ್ದಾರೆ. ಮತ್ತು ಒಂದು ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲವೂ ಗೊತ್ತಾಗತ್ತೆ ಅಂತೇನಿಲ್ಲ. ಯಾವನಿಗೆ ಮಾತಾಡೋ ತಾಕತ್ತಿದ್ದಾರೆ? ಇವನು ಮಾತಾಡಲಿ, ನಾಳಿಂದ ನೋಡೋಣ. ಈಗ ಉತ್ತರ ಕೊಟ್ಟಿದ್ದೀನಲ್ಲ, ಮಾತಾಡಲಿ ನೋಡೋಣ. ನಂದು ಏನಾದ್ರು ತಪ್ಪಿದ್ರೆ ಮಾತಾಡ್ತಾರೆ ಎಲ್ಲರೂ. ನೀನು ಮಾಡ್ತಿರೋದು ಸರಿಯಪ್ಪ ಅಂತ ನೇರವಾಗಿ ಕೆಲವರು ಫೋನ್ ಮಾಡ್ತಿದ್ದಾರೆ, ಕೆಲವರು ಬೆಂತಟ್ಟು ಹೋಗ್ತಾ ಇದ್ದಾರೆ, ಗೆದ್ದು ಬರಪ್ಪ ಅಂತ ಆಶೀರ್ವಾದ ಮಾಡ್ತಿದ್ದಾರೆ. 70%ಗೂ ಹೆಚ್ಚಿಗೆ ಶಿವಮೊಗ್ಗ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ. ಇವರೆಲ್ಲರೂ ಮನೆಗೂ ಹೋಗಿದ್ದಾರೆ. ಹೊರಗಡೆ ಸಾವಿರಾರು ಜನ ಕೆಲಸ ಮಾಡ್ತಾರೆ, ಬೂತ್ ಮಟ್ಟದ ಕಾರ್ಯಕರ್ತರು ಅವ್ರ ಮನೆಗಳಿಗೆ ಹೋಗ್ತಾರೆ. MP ಇಷ್ಟು ವರ್ಷ 15 ವರ್ಷ MP ಆಗಿದ್ದಾರಲ್ಲ, ಒಮ್ಮೆನೂ ಅವ್ರ ಮನೆಗೆ ಹೋಗಿಲ್ಲ. ನಮ್ಮೆಲ್ಲ ಕಾರ್ಯಕರ್ತರಿಗೆ ಬೆಲೆ ಬಂದ್ಬಿಟ್ಟಿದೆ. ಅವ್ರ ಮನೆಗೆ ಹೋಗಿ ನಿನ್ಗೇನು ಬೇಕು ನಾ ಮಾಡಿಕೊಡ್ತೀನಿ, ಕಾರ್ಪೊರೇಟರ್ ಬೇಕಾ? ಬೇಕು. ಒಂದೇ ವಾರ್ಡ್ಗೆ 5-5 ಜನಕ್ಕೆ. ಅವ್ರು ಮಾಡೋಂಥ ದ್ರೋಹಕ್ಕೆ ಬಹಳ ಜನಕ್ಕೆ ಇನ್ನೂ ಗೊತ್ತಾಗಿಲ್ಲ. ಕೆಲವರೆಲ್ಲ ಹೋಗಿದ್ದಾರೆ, ಹೋದವರು ಅನೇಕರು ವಾಪಸ್ಸು ಬರ್ತಾ ಇದ್ದಾರೆ. ನಾನು ಯಾರಿಗೂ ಏನೂ ಆಶ್ವಾಸನೆ ಕೊಟ್ಟಿಲ್ಲ. ನನ್ನ ಸಿದ್ಧಾಂತ ಸರಿ ಅಂತ ಅಂದ್ಕೊಂಡು ಇಡೀ ಶಿವಮೊಗ್ಗ ಲಂಘದ 70%ಗೂ ಹೆಚ್ಚಿಗೆ ಕಾರ್ಯಕರ್ತರು ಜಿಲ್ಲೆಯಲ್ಲಿ, ಕಾಂಗ್ರೆಸ್ ಕಾರ್ಯಕರ್ತರು, JDS ಕಾರ್ಯಕರ್ತರು, ಯಾವುದೇ ಪಕ್ಷದಲ್ಲಿಲ್ಲ. ನಾನು ಹೇಳಿದ್ನಲ್ಲ, ನೆನ್ನೆ ನಂಗೆ ತುಂಬ ಸಂತೋಷ ಆಯಿತು. ನಾನು ಬರೀ ಓಟ್ ಕೇಳೋಕ್ಕೆ ಅಂತ ಹೋಗಿದ್ದು ಕೋರ್ಟಿಗೆ. ಅವರದ್ದು ಸ್ವಂತ ಅಣ್ಣನೋ ತಮ್ಮನೋ ನಮ್ಮ ಮನೆಗೆ ಬಂದಿದ್ದಾರೆ ಅನ್ನೋ ಥರದಲ್ಲಿ ಎಲ್ಲ ಅಡ್ವೊಕೇಟ್ಸ್ ಸ್ವಾಗತ ಮಾಡಿ, ಸರಿ ಇದೆ ಸರ್ ನಿಮ್ಮ ದಿಟ್ಟ ಹೆಜ್ಜೆ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಸರ್. ಇದು ನನಗೆ ಸ್ಫೂರ್ತಿ. ಯಾಕೆ ನಿಲ್ಲಕ್ಕೆ ಹೋಗ್ತೀರಿ ಸರ್ ಅಂದ್ಬಿಟ್ಟಿದ್ರೆ ಏನು ಮಾಡಬೇಕಿತ್ತು? ಮತ್ತಲ್ಲ ಅರ್ಧ ಗಂಟೆಗೆ ನಾನು ಹೊರತು ಮಾತಾಡಬೇಕು ಯಾಕೆ ನಿಂತಿದ್ದೀನಿ ಅಂತ. ಎಲ್ರಿಗೂ ಗೊತ್ತಾಗಿದೆ ಇವತ್ತು, ಇಡೀ ರಾಜ್ಯದಲ್ಲಿ ಗೊತ್ತಾಗಿದೆ. ಜನ ಈಶ್ವರಪ್ಪ ನಿಂತಿದ್ದು ಸರಿ ಇದೆ, ಅವ್ರು ಗೆಲ್ಲಬೇಕು. ಬಂದೆ. ಈಗ ಶ್ರೀಧರ ಸ್ವಾಮಿಗಳು ಫೋಟೋ ಬಂತು, ಪೂಜೆಗೆ ಬಂತು. ಪೂಜೆ ಪ್ರತಿ ಬಾರಿ ನಮ್ಮನೆ ಬರ್ತಾರೆ. ವಾಪಸ್ ಹೋಗ್ತಾ ನಾನು ಅವ್ರಿಗೇನು ಬೋಟ್ ಕೊಡ್ರಪ್ಪ ಅಂತಲೇ ಹೇಳಿಲ್ಲ. ಅಷ್ಟೂ ಜನ ಏನು ಹೇಳಿದ್ರು? ಗೆದ್ದು ಬರಪ್ಪ, ಧರ್ಮವನ್ನು ಉಳಿಸ್ತಿದ್ಯಪ್ಪ ನೀನು. ಇದನ್ನು ಎಲ್ಲರೂ ಹೇಳ್ತಾರೆ, ಇವರೆಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ. ನನಗೆ ಅದಕ್ಕೆ ಹೇಳ್ತೀನಲ್ಲ, ಆರಂಭಕ್ಕೆ ಕಾಂಗ್ರೆಸ್ ಸರ್ಕಲಲ್ಲಿ, JDS ಸರ್ಕಲಲ್ಲಿ, BJP ಸರ್ಕಲಲ್ಲಿ ಒಂದು 15,000 ಓಟ್ ತೊಗೊಂಡಿದ್ರೆ ಹೆಚ್ಚು ಈಶ್ವರಪ್ಪ ಅಂತಿದ್ರು. ಈಗ ಅವರೇ ಹೇಳ್ತಾ ಇದ್ದಾರೆ, ಸರ್ ಗೆದ್ದು ಬಿಡ್ತೀರಿ ಸರ್, ಸ್ವಲ್ಪ ಶ್ರಮ ಹಾಕಿ ಸರ್. ನಾನು ಬಿಡ್ತೀನಿ ಅವ್ರಿಗೆ. ಅಪ್ಪ ನಾನು ಹಾಕ್ತೀನಿ, ನನ್ನ ಜೊತೆ ನೀನು ಬಾ ಅಂತೀರಿ. ಬರ್ತಾ ಇದ್ದಾರೆ. ವಾತಾವರಣ ಇದೆಯಲ್ಲ, ನಿಮಗೂ ಅರ್ಥ ಆಗಿದೆ. ನೀವು ಹೇಳಲ್ಲ ಕಳ್ಳರು. ಹಾಂ, ಪ್ರೀತಿ ಪದ. ಯಾಕೆಂದರೆ ನಿಮಗೆ ನಾನು ಅನೇಕರು, ನೀವು ನಮ್ಮ ಸ್ನೇಹಿತರು ಇದ್ದೀರಿ, ನೇರವಾಗಿ ಹೇಳಿದ್ದೀರಿ ಇಂತಿಂತಲ್ಲಿ ಹೋಗಿ ಬನ್ನಿ, ಇಂತಿಂಥವ್ರು ಮಾತಾಡಿಸಿ. ಯಾಕೆ ಹೇಳ್ತೀರಿ? ಗೆಲ್ಲಬೇಕು ನೀವು ಅಂತ. ನಾನು ಹೊರಟಿದ ಕಾಸು ಬರೀ MP ಆಗೋದಲ್ಲ, ಒಂದು ಒಳ್ಳೆ ಕಾಸಿಗೆ ಇವರು ಹೊರಟಿದ್ದಾರೆ. ನಿನ್ನ ಹೆಸರು ಹೇಳಿಲ್ಲ ಇನ್ನು. ನೀನು ಹೇಳಿದ್ದು ನನಗೆ ಗೊತ್ತು. ಹೇಳ ಈಗ ಹೇಳು ಅಂತ ಹೇಳ್ತೀನಿ. ಹಾಂ, ನೀನು ಅಷ್ಟೇ. ಎಸ್ ಸರ್. ಹಾಂ, ಹೂನಣ್ಣ. ಈಗ ನಾನು ಹೇಳ್ತೀನಲ್ಲ, ನರೇಂದ್ರ ಮೋದಿ ವಿಶ್ವನಾಯಕ. ನಾನು ಹೇಳಿದ್ನಲ್ಲ, ನನ್ನ ಒಂದು ಕಡೆಗೆ ಹಾರ್ಟಲ್ಲಿ ರಾಮ ಇದ್ದಾನೆ, ನನ್ನ ಕಡೆ ಮೋದಿ ಇದ್ದಾನೆ. ಕೋರ್ಟಲ್ಲಿ ಅಕಸ್ಮಾತ್ ಹಾಗೆ ಬಳಸ್ಕೋಬಾರ್ದು ಅಂತ ಅಂದ್ಕೊಳ್ಳಿ. ನನ್ನ ಹಾರ್ಟಿಂದ ನರೇಂದ್ರ ಮೋದಿನ ತೆಗಿಯೋಕ್ಕಾಗತ್ತಾ? ಇವತ್ತಾಗಲೇ ಇಡೀ ಕ್ಷೇತ್ರದಲ್ಲಿ ಓಡಾಟ ಮಾಡಿದ್ದೀನಿ. ನರೇಂದ್ರ ಮೋದಿ ಭಕ್ತ ನಾನು, ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಸಿಪಾಯಿ ನಾನು. ಇವ್ರು ಕಿತ್ತಾಕಿದ್ರು ಕೂಡ ನಮ್ಮ ತಾಯಿ ಲೆಕ್ಕ ಭಾರತೀಯ ಜನತಾ ಪಾರ್ಟಿ.
ಆ ಪಾದಕ್ಕೆ ಹೋಗಿ ಬೀಳ್ತೀನಿ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋಕ್ಕೆ ಎತ್ತೇ ಎತ್ತೀನಿ. ಇದೆಲ್ಲರ ಮನಸ್ಸು ಬಂದೋಗಿದೆ. ಈಗ ಒಂದು ನಿಮಿಷ, ಈಗ ಅವ್ರು ಕೋರ್ಟ್ಗೆ ಹೋಗಿ ಆ ಫೋಟೋ ಬಳಸಬಾರ್ದು ಅಂತ ಹೇಳಿದ್ರು ಅಂತ ಅಂದ್ಕೊಳ್ಳಿ. ಕೋರ್ಟ್ ಹೇಳ್ತು ಅಂತ ಫೋಟೋ ಬಳಸದೇ ಇರ್ಬೋದು ನಾನು, ಆದರೆ ಇಡೀ ಜಿಲ್ಲೆಯ ಜನರ ಹೃದಯದಲ್ಲಿ ಮೋದಿ ಈಶ್ವರಪ್ಪ ಮೋದಿ ಪರ ಈಗ ಗೊತ್ತಾಗೈತಾನೆ. ಅದನ್ನು ಕಿತ್ತಾಕಾಗತ್ತಾ ಕೋರ್ಟ್ ಆಗಲಿ ವಿಜಯೇಂದ್ರ ಆಗಲಿ? ಯಾವ ಕಾರಣಕ್ಕೂ ನನ್ನ ಮತದಾರರು ಅವ್ರ ಹೃದಯದಲ್ಲಿ ನಾನು ಹೋಗ್ತಿದ್ದೀನಿ, ಮೋದಿ ಹೋಗ್ತಿದ್ದಾರೆ. ನನ್ನನ್ನು ಮೋದಿನ ಮತದಾರ ಹೃದಯದಿಂದ ಕೋರ್ಟು ತೆಗಿಯೋಕ್ಕಾಗಲ್ಲ, ವಿಜೇಂದ್ರನು ತೆಗಿಯೋಕ್ಕಾಗಲ್ಲ, ಯಡಿಯೂರಪ್ಪನಿಗೂ ತೆಗಿಯೋಕ್ಕಾಗಲ್ಲ. ಯಡಿಯೂರಪ್ಪನ ಹಾರ್ಟಲ್ಲಿ ಏನೇನಿದೆ ಅಂತ ಆಗಲೇ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡಿಸ್ಬೇಡಿ. ಚುನಾವಣಾ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಫೋಟೋವನ್ನು ಹಾಕೋದು ಅವರ ವಿರುದ್ಧ. ಯಾರ ವಿರುದ್ಧ? ನರೇಂದ್ರ ಮೋದಿ ವೈಯಕ್ತಿಕವಾಗಿ. ನಿಮ್ಮ ಅಭಿಪ್ರಾಯ ಹಂಗೆ ಬರ್ಕೊಳ್ಳಿ. ನನಗೆ ದೇವ್ರ ಲೆಕ್ಕ ನಂಗೆ ಅವರು ದೇವ್ರು ತೆಗೆದಾಕ್ತೀರಾ? ಬರ್ಕೊಳ್ಳೋ ಮತ್ತದೇ ಹೇಳ್ತೀನಿ. ನಾನು ರಾಮನನ್ನ ಫೋಟೋ ಮಾಡ್ತೀನಿ, ರಾಮನ ಕೇಳ್ಕೊಂಬರ್ರಿ ಪೂಜೆ ಮಾಡ್ತೀನ? ರಾಮನು ಬೇರೆ ಇಲ್ಲ, ನನ್ನ ಲೆಕ್ಕ ರಾಮನೇ ನರೇಂದ್ರ ಮೋದಿ. ನನ್ನ ಲೆಕ್ಕದಲ್ಲಿ ನೀವು ಬೇಕಾದ ಹೇಳ್ಬೋದು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ನರೇಂದ್ರ ಮೋದಿ ಸಿಕ್ಕಾಪಟ್ಟೆ ಟೀಕೆ ಮಾಡ್ತಾರೆ. ಅವ್ರ ಭಾವನೆ ಅದು. ಈ ದೇಶದ 140 ಕೋಟಿ ಜನ ನರೇಂದ್ರ ಮೋದಿ ಆರಾಧಕರು. ಅವರ ಭಾವನೆ ಅದು, ನನ್ನ ಭಾವನೆ ಇದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.